ಕರ್ನಾಟಕದಲ್ಲಿ ರೈತ ಈ ದೇಶದ ಬೆನ್ನೆಲುಬು ಅಂತ ಮಹಾತ್ಮ ಗಾಂಧಿ ಹೇಳಿದ್ದಾರೆ. ಇವತ್ತಿನ ದಿನಮಾನಗಳಲ್ಲಿ ರೈತ ಅಂದ್ರೇನೆ ಅನ್ನದಾತ ಅಂತ ಹೇಳ್ತಾರೆ. ನನ್ನ ಎಜುಕೇಶನ್ ಬಂದು 7ನೇ ಕ್ಲಾಸ್ ಸರ್. ನಮ್ಮಲ್ಲಿ ತುಂಬಾ ಕಡು ಬಡತನ ಸರ್. ಅಮ್ಮ ಕೂಡ ಸುಮಾರು ಒಂದು 5,000 ಮಕ್ಕಳಿಗೆ ಸೂಲ್ಗೀತಿ ಮಾಡಿದ್ದಾಳೆ ಸರ್. ಒಂದು ಸೂಲ್ಗೀತಿ ತಾಯಿಯ ಮಗ ನಾನು. ನನಗೆ ಇವತ್ತು ಮಹಾನ್ ಭವನ್ ಹೆಸರಿಟ್ಟಿದ್ದಾರೆ. ಈ ಮಹಾನ್ ಭವನ್ ಚಂದ್ರಶೇಖರ್ ಆಜಾದ್. ಹೌದು ಸರ್. ಅವ್ರ ಹೆಸರನ್ನು ನಾನು ಇಟ್ಕೊಂಡಿದ್ದೀನಿ. ಒಂದಿಷ್ಟು ರಾಜಕೀಯ ಕೂಡ ಗೊತ್ತಿಲ್ಲದೆ ಇರುವಂತ ಕುಟುಂಬ ನಮ್ದು. ನಮ್ಮೂರು ಜಿಲ್ಲೆಗೆ ಲಾಸ್ಟ್ ಊರು ನಮ್ಮೂರು. ಈ ರೈತ ಸಂಘಟನೆ ಬರ್ಬೇಕಾದ್ರೆ ಹೇಗೆ ಇದರದ್ದು ಮಾರಲ್ ಸ್ಟೋರಿ ಏನ್ ಸರ್? ಈ ಹಿಂದೆ ಹೋರಾಟ ಮಾಡಕ್ಕೆ ಯಾರು ಕಾರಣೀಕರ್ತರು? ರೈತ ಇಲ್ಲ ಅಂತ ಹೇಳಿದ್ರೆ ಈ ದೇಶದಲ್ಲಿ ಬೇರೆ ಏನೂ ಇಲ್ಲ. ಅದೇ ಒಬ್ಬ ಅಧಿಕಾರಿ ಒಂದು 50,000 ರೂಪಾಯಿ ಹೊಲದಲ್ಲಿ ಇಟ್ಟು ಬರ್ಲಿ ಸರ್, ಹೊಲದಲ್ಲಿ ಇಟ್ಟು ಬಂದು ಮಲಗಲಿ ನೆಮ್ಮದಿಯಾಗಿ ಸಾಧ್ಯನಾ? ಆದ್ರೆ ನಮ್ಮ ರೈತ 50 ಲಕ್ಷ ಬೇಕಾದ್ರೆ ಹೊಲದಲ್ಲಿ ಇಟ್ಟು ಬಂದು ಮಲಗ್ತಾನೆ. ಹೌದು ಅಲ್ವಾ? ಯಾವತ್ತಾರು ಭೂಮಿ ತಾಯಿ ಕೈ ಹಿಡಿತಾಳಂತ ಜಮೀನಲ್ಲಿ ಕೆಲಸ ಮಾಡಿದೀರಾ. ಆದ್ರೆ ರೈತರಿಗೆ ಪ್ರಮುಖ ಸಮಸ್ಯೆಗಳು ಏನ್ ಎದುರಿಸ್ತಾ ಇದಾರೆ ಇವತ್ತಿನ ಒಂದು ಇದಕ್ಕೆ? ಬಡ್ಡಿ ಸಾಲ ಮಾಡಿ ಬೆಳೆ ಮಾಡಿರ್ತೀವಿ, ಮಳೆ ರಾಯನು ಕೈ ಕೊಟ್ಟ, ಇಲ್ಲಿ KB ಅವರು ಕೈ ಕೊಡ್ತಾರೆ, ಮತ್ತೆ ಸಾಲ ಕೊಟ್ಟು ನಮ್ಮ ಮನೆಗೆ ಬಂದು ಕೊಡ್ತಾರೆ. ನೀವೊಬ್ಬ ರೈತ ಮುಖಂಡರಾಗಿ ರೈತರಿಗೆ ಮಾನಸಿಕವಾಗಿ ಸ್ಥೈರ್ಯ ತುಂಬುವಂತ ಕೆಲಸನ ಏನ್ ಮಾಡ್ತಾ ಇದ್ದೀರಾ? ಆದ್ರೆ ನಾನೊಂದು ಹೇಳೋದು, ಮಾನ್ಯ DK ಶಿವಕುಮಾರ್ ಸಾಹೇಬ್ರಿಗೆ, ತಾವು ಒಂದು ಯುವ ಪೀಳಿಗೆಯ ಒಬ್ಬ ನೇತಾರರು. ಇವಾಗ ನನ್ನ ರೈತ ಸರ್, ನಾನು ವಿದ್ಯಾವಂತ ಅಲ್ಲ, ನಾನೊಬ್ಬ ದಡ್ಡನ್ನ ಈ ಭೂಮಿ ನೆಂಬುತ್ತೆ, ವಿದ್ಯಾವಂತರನ್ನ ರಾಜಕಾರಣಿಗಳು ನೆಂಬ್ತಾರೆ. ನಮ್ಮ ದೇಶ ಸಿಂಗಾಪುರ ಆಗ್ಬೇಕು, ಮಲೇಷ್ಯಾ ಆಗ್ಬೇಕು ಅನ್ನೋ ಇನ್ನೊಂದು ಕಡೆ ಒತ್ತಡ. ಈ ಎರಡರ ಮಧ್ಯೆ ರಾಜಕಾರಣಿಗಳು ಸಿಕ್ಕೊಂಡು ಒದ್ದಾಡ್ತಾ ಇದಾರೆ. ನಿಮ್ಮ ಮಕ್ಕಳು ಭವಿಷ್ಯ ಬೇಡವಾ, ಇಂಜಿನಿಯರ್ ಆಗ್ಬೇಡ್ವಾ, ಅಥವಾ ನೀವು ಒಂದು ಒಳ್ಳೆ ಜೀವನ ನಡೆಸೋದ್ ಬೇಡವಾ? ಅಂದ್ರೆ ನಾನು ಎಲ್ಲಾ ಪಕ್ಷಕ್ಕೆ ಚಾಟಿಯನ್ನ ಬೀಸೋನ್. ನಾನು ಗದಗ ಜಿಲ್ಲೆ ಶಿರಾಟಿ ಅನ್ನೋ ಒಂದು ಕ್ಷೇತ್ರ, SC ಕ್ಷೇತ್ರ ಸರ್. ವಿಂಡು ಕಂಪನಿ ಅನ್ನೋದು ಇನ್ನು ಬಂದಿದೆ, ನಿಮ್ಗೆ ಗೊತ್ತಿದೆಯಲ್ಲ? ದೊಡ್ಡ ಭ್ರಷ್ಟಾಚಾರ ಆಗ್ತದೆ ಸರ್. ವಿಂಡು ಕಂಪನಿ ಅನ್ನೋದು ದೊಡ್ಡ ಭ್ರಷ್ಟಾಚಾರ. ಅದು ಯಥೇಚ್ಛ ನಮ್ಮ ಗದಗ ಜಿಲ್ಲೆ ಒಳಗಡೆ ನಡೀತಾ ಇದೆ. ಈಗ ಲೇಟೆಸ್ಟ್ ಎಕ್ಸಾಂಪಲ್ ನೀವ್ ಹೇಳೋದಕ್ಕೆ ಬರ್ತೀನಿ. ಕೊಪ್ಪಳದಲ್ಲಿ ಬಲ್ದೋಟ ಮಾಡಿ ಎಷ್ಟೋ ಜನ ಕೆಲಸ ಕೊಟ್ರು. ಈಗ ಅದೇ ನಿಮ್ ರೈತರ ಅಲ್ಲಿ ಹಟಾವೋ ಬಲ್ದೋಟ ಹಟಾವೋ ಅಂತ ನಾವು ಕೇಳ್ತಿರೋದು, ನಮ್ಮನ್ನ ಹಾಳು ಮಾಡುವಂತ ಕಂಪನಿಗಳು ಬೇಡ, ನಮ್ಮನ್ನ ಹಾಳು ಮಾಡುವಂತ ಕಂಪನಿಗಳು ಬೇಡ ಸರ್. ಅದೊಂದು ಬಿಟ್ರೆ ಬೇರೆ ಕಂಪನಿಗಳು ಇಲ್ವಾ ಸರ್? ಅಲ್ಲ, ಹೇಗೆ ಅದನ್ನ ಸೆಕ್ರಿಗೇಟ್ ಹೆಂಗ್ ಮಾಡ್ತೀರಿ? ಒಳ್ಳೇದು ಕೆಟ್ಟದ್ದು ನಾವೇನ್ ಹೇಳ್ತಿದೀವಿ ಅಂದ್ರೆ ಸರ್, ಬಯೋಡೇಟಾನು ನಮ್ಗೆ ಅವಶ್ಯಕತೆ ಇದೆ, ಇಲ್ಲ ಅಂತ ನಾವ್ ಹೇಳ್ತಿಲ್ಲ. ಅದನ್ನ ಯಾವ ತರ ಉಪಯೋಗಿಸ್ಬೇಕನ್ನೋದು ನಿಮಗ್ ಬಿಟ್ಟಿದ್ದು, ಯಾವ ತರ ರೂಪಿಸ್ಬೇಕನ್ನೋದು ನಿಮಗ್ ಬಿಟ್ಟಿದ್ದು. ಮಳೆ ಬಂದಿಲ್ಲ ಅಂದ್ರೆ ಯಾವ ಸರ್ಕಾರನೂ ಕಾರಣಕರ್ತರಲ್ಲ. ನಾವು ಈ ದೇಶದ ರಾಜರು.